7 ತಿಂಗಳ ಗರ್ಭಿಣಿ ಮಗಳು ತಂದೆಯ ಕೈಯಲ್ಲಿ ಕೊನೆ ಉಸಿರು. ಇನಾಂಪುರದ ಕರಾಳ ಗೌರವ ಹತ್ಯೆ, ಮನ ಕಲಕುವ ಪ್ರೇಮ ಕಥೆ. ಒಂದು ಹಳ್ಳಿಯ ನಿಶಬ್ದ ಸಂಜೆ, ಮಗುವಿನ ಮೊದಲ ಚಲನೆ ಕಾಯುತ್ತಿದ್ದ 7 ತಿಂಗಳ ಗರ್ಭಿಣಿ ಯುವತಿ. ಆದರೆ ಆ ಹೊಟ್ಟೆಯೊಳಗಿನ ಮಗು ಈ ಜಗತ್ತನ್ನು ನೋಡುವ ಮೊದಲೇ ತಾಯಿಯೊಂದಿಗೆ ಸೇರಿ ರಕ್ತ ಕೆರೆಯಲ್ಲಿ ಮಲಗಿ ಹೋಯಿತು. ಈ ಹತ್ಯೆ ಹೊರಗಿನವರದಲ್ಲ. ಈ ಹತ್ಯೆ ಮಾಡಿದವರು ಬೇರೆ ಯಾರೂ ಅಲ್ಲ, ಅವಳ ತಂದೆ. ಇದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಂಪುರದ ಗ್ರಾಮದಲ್ಲಿ ನಡೆದ ಮಾನವೀಯತೆಯನ್ನು ಬೆಚ್ಚಿ ಬೀಳಿಸಿದ ಕರಾಳ ಕಥೆ ಇದಾಗಿದೆ. ಮಾನ್ಯ ಸುಮಾರು 20 ವರ್ಷದ ಯುವತಿ, ಸಾಧಾರಣ ಹಳ್ಳಿಯ ಹುಡುಗಿ. ಆದರೆ ಅವಳ ಕನಸು ಮಾತ್ರ ದೊಡ್ಡದು. ಅವಳು ಪ್ರೀತಿಸಿದವನು ಒಬ್ಬ ದಲಿತ ಸಮುದಾಯದ ಯುವಕ. ಪ್ರೀತಿ ಜಾತಿ ನೋಡಲಿಲ್ಲ, ಮನಸ್ಸು ಮಾತ್ರ ನೋಡಿತು. ಕುಟುಂಬಕ್ಕೆ ಗೊತ್ತಾದಾಗ ಪ್ರೀತಿ ಶಾಪವಾಯಿತು. ಅಷ್ಟೇ ವಿರೋಧ, ಬೆದರಿಕೆ, ತಿರಸ್ಕಾರ ಬಂದರೂ ಮಾನ್ಯ ಹಿಂಜರಿಯಲಿಲ್ಲ. ಕೊನೆಗೆ ಇಬ್ಬರು ಮದುವೆಯಾದರು. ಮಾನ್ಯ ಗರ್ಭಿಣಿಯಾದಳು. ಹೊಸ ಜೀವನ, ಹೊಸ ಕನಸು, ಹೊಸ ಸಂತೋಷದೊಂದಿಗೆ ನಲಿದಾಡ್ತಾ ಇದ್ಲು. ಆದರೆ ಈ ಸಂತೋಷವೇ ಅವಳ ಸಾವಿಗೆ ಆಹ್ವಾನವಾಗುತ್ತದೆ ಎಂದು ಅವಳು ಕನಸಿನಲ್ಲೂ ಊಹಿಸಿರಲೇ ಇಲ್ಲ. ಇಲ್ಲೊಂದು ಭೀಕರ ಘಟನೆ ನಡೆದೇ ಹೋಯಿತು. ಅಂದು ಡಿಸೆಂಬರ್ 21 ಮಾನ್ಯ ಅವಳ ಪತಿ ಕೆಲವು ದಾಖಲೆಗಳ ಕೆಲಸಕ್ಕಾಗಿ ಇನಾಂಪುರದ ಗ್ರಾಮಕ್ಕೆ ಬಂದಿರ್ತಾರೆ. ಅಲ್ಲೇ ಕಾದಿತ್ತು ಅವಳಿಗೆ ಒಂದು ಆಘಾತಕರ ಸುದ್ದಿ. ಅವಳ ತಂದೆ ಮತ್ತು ಕುಟುಂಬದ ಇನ್ನಿತರ ಸದಸ್ಯರು ಈ ಸಂದರ್ಭಕ್ಕಾಗಿ ಕಾಯ್ತಾ ಇದ್ರಂತೆ. ಮಾತುಗಳಿಂದ ಆರಂಭವಾದ ಜಗಳ ಕ್ಷಣಾರ್ಧದಲ್ಲಿ ಕ್ರೂರ ಹಲ್ಲೆಯಾಗಿ ಮಾರ್ಪಟ್ಟಿತು. ಕಬ್ಬಿಣದ ಪೈಪ್ಗಳು, ಕೋಲುಗಳು, ಅಮಾನವೀಯ ಹಲ್ಲೆ. 7 ತಿಂಗಳ ಗರ್ಭಿಣಿ ಮಗಳು ಎಂದು ನೋಡದೆ ತಂದೆ ಮೊದಲಿಗೆ ಹೊಡೆದನು ಎಂದು ಆರೋಪ ಇದಾಗಿದೆ. ಮಾನ್ಯ ನೆಲಕ್ಕುಳಿದಳು, ರಕ್ತದಲ್ಲಿ ಮಲಗಿದಳು. ಅವಳ ಗರ್ಭದಲ್ಲಿದ್ದ ಮಗು ಕೂಡ ತಾಯಿಯೊಂದಿಗೆ ನೋವಿನಿಂದ ನರಳಿತು. ಅದಾದ ತಕ್ಷಣ ಗಂಭೀರ ಸ್ಥಿತಿಯಲ್ಲಿ ಮಾನ್ಯಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಅದೆಷ್ಟೇ ಪ್ರಯತ್ನಿಸಿದರು, ಆದರೆ ಮಾನ್ಯ ಮೃತಪಟ್ಟಳು. ಅವಳ ಗರ್ಭದಲ್ಲಿದ್ದ ಮಗು ಕೂಡ ಉಳಿಯಲಿಲ್ಲ. ಒಂದು ಜೀವವಲ್ಲ, 2 ಜೀವಗಳು ಒಂದೇ ವೇಳೆ ಕಳೆದು ಹೋಯಿತು. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಮಾನ್ಯಳ ತಂದೆ ಸೇರಿದಂತೆ 3 ಮಂದಿಯನ್ನು ಬಂಧಿಸಲಾಗಿದೆ. ಪೊಲೀಸರು ಇದನ್ನು ಗೌರವ ಹತ್ಯೆ ಎಂದು ಪರಿಗಣಿಸಿ ಕಠಿಣ ತನಿಖೆ ನಡೆಸುತ್ತಿದ್ದಾರೆ. ಆ ಘಟನೆಯಲ್ಲಿ ಮಾನ್ಯ ಅಂತ ಒಂದು ಹುಡುಗಿ ಸೇರಿದಂತೆ ಇನ್ನು ಕೆಲವರಿಗೆ ಮಾನ್ಯರ ತಂದೆ ಮತ್ತು ಅವರ ಮನೆ ಕಡೆಯವರು ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಆ ಹುಡುಗಿ ಸುಮಾರು 20 ವರ್ಷ ವಯಸ್ಸಿದೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾಯಿದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಸಂಜೆ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಆಕೆ ಪ್ರಾಣ ಹೋಗಿದೆ. ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ SP ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ. ಇದರಲ್ಲಿ ಕೆಲವರು ಇಂಜೂರ್ ಆಗಿದ್ದರು. ಅವ್ರನ್ನ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಈಗ ಸದ್ಯ ಇನ್ಕ್ವೆಸ್ಟ್ ನಡೀತಾ ಇದೆ, ಶವ ಪಂಚನಾಮೆ ನಡೀತಾ ಇದೆ. ಇದಾದಮೇಲೆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡು ಇನಾಮ್ ವೀರಾಪುರ ಇದೇ ಗ್ರಾಮದಲ್ಲಿ ಯಾರು ಆ ಹುಡುಗಿ ಮತ್ತು ಹುಡುಗನ ಗಂಡನ ಮನೆ ಇದೆ, ಅದೇ ಊರಲ್ಲಿ ಅಂತಿಮ ಕ್ರಿಯೆಯನ್ನು ಮಾಡಲಿದ್ದಾರೆ. 6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಮ್ ವೀರಾಪುರ ಊರಂಥ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ಮದರ್ ಇನ್ ಲಾ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಏನು ಕಾರಣ ಸರ್, ಅದಕ್ಕೆ ಸರ್ ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ. ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡುಬರ್ತದೆ. ರಾಜ್ಯಾದ್ಯಂತ ಆಕ್ರೋಶ, ಮಾನವ ಹಕ್ಕು ಸಂಘಟನೆಗಳು ಖಂಡನೆ. ಪ್ರೀತಿ ಅಪರಾಧವೇ? ಮಗಳ ಆಯ್ಕೆ ತಪ್ಪೇ? ಜಾತಿಗಿಂತ ಜೀವ ಸಣ್ಣತೆ? ಒಬ್ಬ ತಂದೆಗೆ ತನ್ನ ಮಗಳ ಗರ್ಭದಲ್ಲಿದ್ದ ಮಗು ಕಾಣಲಿಲ್ಲವೇ? ಇದು ಕೇವಲ ಒಂದು ಹತ್ಯೆಯಲ್ಲ, ಇದು ನಮ್ಮ ಸಮಾಜದ ಮನಸ್ಥಿತಿಗೆ ಹಿಡಿದ ಕನ್ನಡಿಯಾಗಿದೆ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಒಂದು ಕ್ಷಣ ಯೋಚಿಸಿ.
ಪ್ರೀತಿ ಅಪರಾಧವಾಗಬಾರದು, ಜಾತಿ ಜೀವಕ್ಕಿಂತ ದೊಡ್ಡದಾಗಬಾರದು, ಗೌರವದ ಹೆಸರಲ್ಲಿ ಹತ್ಯೆ ನಡೆಯಬಾರದು, ಮಾನ್ಯ ಮತ್ತು ಅವಳ ಗರ್ಭದಲ್ಲಿದ್ದ ಮಗುವಿಗೆ ನ್ಯಾಯ ಸಿಗಬೇಕಾದರೆ ಇಂತಹ ಘಟನೆಗಳು ಮರುಕಳಿಸದಂತೆ ನಾವೆಲ್ಲರೂ ಧ್ವನಿ ಎತ್ತಲೇಬೇಕು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ನ್ಯಾಯಕ್ಕಾಗಿ ಈ ವಿಡಿಯೋನು ಶೇರ್ ಮಾಡಿ ಮತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಸುದ್ದಿ ಮಾತ್ರವಲ್ಲ, ಇದು ಸಮಾಜಕ್ಕೆ ಕೊಡುವ ಎಚ್ಚರಿಕೆ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.